ಲವ್ ಅಲ್ಲಿ ಲೈಫ್ ಅಲ್ಲಿ ನಾನೊಬ್ಬ ಅದೃಷ್ಟವಂತ. ಏನಕ್ಕಂತಂದ್ರೆ ಇಷ್ಟಪಟ್ಟಿರೋ ಹುಡುಗಿನ ಕಷ್ಟಪಟ್ಟು ಮನೆಯವ್ರಿಗೊಪ್ಸಿ ಮದುವೆ ಆಗಿರೋದು. ನನ್ನ ಪ್ರತಿಯೊಂದು ಏಳು ಬೀಳಿನಲ್ಲೂ ಕೂಡ ನನ್ನ ಜೊತೆಯಾಗಿ ನಿಂತಿರುವಂತ, ನನ್ನ ಮಡದಿ, ನನ್ನ ಬೆನ್ನೆಲುಬಾಗಿ ನಿಂತಿರುವಂತವಳು. ಅವಳಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ ಚಾಕ್ಲೇಟ್ ಅನ್ನ ಕೊಟ್ಟು ಅವಳಿಗೊಂದ್ ಸ್ವಲ್ಪ ತಿನ್ಸಿ ನಾನೊಂದ್ ಸ್ವಲ್ಪ ತಿನ್ಕೊಂಡೆ. ಓಹೋ, ಎಷ್ಟು ಪ್ರೀತಿ, ಎಷ್ಟು ಲವ್, ಎಷ್ಟು ನಂಬಿಕೆ ಅನ್ಕೊಂಡ್ರ. ಅವ್ರ ಬಾಯಿಂದಾನೆ ಕೇಳಿ ಏನ್ ಹೇಳೋರೆ, ಏನೋ ಹೇಳ್ತವ್ರೆ. ಎಲ್ಲಿ ಹೋಗ್ಬೇಡ, ಸೀದಾ ಮನಿ ಬಾ. ಸೀದಾ ಮನಿಗ್ ಬರ್ಬೇಕಂತೆ. ಅದೇ ಭರವಸೆ ಇಲ್ಲ, ಟ್ರಸ್ಟ್ ಇಲ್ಲ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ತುಂಬಾ ದಿನ ಆಗಿತ್ತು, ಗಾಡಿ ಸರ್ವಿಸ್ ಮಾಡ್ಸಿರ್ಲಿಲ್ಲ. ಸರ್ವಿಸ್ ಮಾಡ್ಸೋಣ, ಆಯಿಲ್ ಚೇಂಜ್ ಮಾಡ್ಸೋಣ ಅಂತ ಬಂದೆ. ನಮ್ ಸಾದಿಕ್ ಬೈ ಅವ್ರ ಗಾಡಿನೂ ಪ್ರಾಬ್ಲಮ್ ಇತ್ತು ಅಂತ ಅವ್ರ ಗಾಡಿನೂ ಬಿಚ್ಚಿದ್ರು. ನನ್ನ ಗಾಡಿ ವಾಟರ್ ಸರ್ವಿಸ್ ಅಲ್ಲಿ ಇತ್ತು, ಕರೆಂಟ್ ಹೋಗಿತ್ತು. ಅದಕ್ಕೋಸ್ಕರ ನಡ್ಕೊಂಡೋಗಿ ಆಯಿಲ್, ಫಿಲ್ಟರ್ ಎಲ್ಲ ತಗೊಂಡ್ ಬಂದ್ವಿ. ಇಲ್ಲಿ ನೋಡಿ ನಮ್ಮ ಮೆಕ್ಯಾನಿಕ್ ಗಾಡಿನ ಹೆಂಗ್ ನಿಲ್ಸೋರೆ, ಒಂದೇ ಒಂದ್ ಇಂಚ್ ಗ್ಯಾಪ್. ಸ್ವಲ್ಪ ಈ ಕಡೆ ಬಂದ್ರೆ ಗ್ಲಾಸ್ ಡಮಾರ್. ಆಯಿಲ್ ಚೇಂಜ್, ಗಾಡಿ ಸರ್ವಿಸ್ ಮತ್ತೆ ಡಾಲರ್ ರಬ್ಬರ್ ಅವೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಸಾಯಂಕಾಲ 4 ಗಂಟೆ ಆಗ್ಬಿಡ್ತು. 5 ಗಂಟೆ ಮೇಲೆ ನನ್ನ ಡ್ಯೂಟಿನ ಸ್ಟಾರ್ಟ್ ಮಾಡಿದೆ. ಇವತ್ತಂಕ್ರು ಹೆವಿ ಟ್ರಾಫಿಕ್ ಗುರುವೆ. 6.4 ಕಿಲೋಮೀಟರ್ ಹೋಗಕ್ಕೆ 20 ನಿಮಿಷ, ಅದೇ 1.3 ಕಿಲೋಮೀಟರ್ ಹೋಗೋಕು ಕೂಡ 20 ನಿಮಿಷ. ಏನಕ್ಕೆ ಇವತ್ತು ಇಷ್ಟೊಂದು ಟ್ರಾಫಿಕ್ ಐತೆ ಅಂತ ನಾನು ಅನ್ಕೊಂಡಿದ್ದೆ. ನಿಕೋಮ್ಸ್ ಹೋದ್ಮೇಲೆ ಗೊತ್ತಾಯ್ತು ಇವತ್ತಲ್ಲೊಂದು ಕಾನ್ಸರ್ಟ್ ನಡೀತಾ ಇದೆ ಅಂತ. 10:30 ತನಕ ಡ್ಯೂಟಿ ಇತ್ತು, ಮಾಡ್ಕೊಂಡೆ. ಅದಾದ್ಮೇಲೆ ಡ್ಯೂಟಿ ಬರ್ಲಿಲ್ಲ, ಸೀದಾ ಮನೆ ಕಡೆ ಬಂದೆ.